ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ದ್ವಿತೀಯ ವಲಯದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದ್ರೆ ಈ ಹಿಂದೆ ತರಗತಿಯೊಳಗೆ ಪ್ರಾಥಮಿಕ ವಲಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಅಂದ್ರೆ ಕೃಷಿ ವಲಯದೊಳಗೆ ಯಾವ ರೀತಿ ನ್ಯೂನ್ಯತೆಗಳು ಇದಾವೆ ತಂದು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ದ್ವಿತೀಯ ವಲಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ದ್ವಿತೀಯ ವಲಯವನ್ನು ಏನಂತ ಕರೀತಾರಪ್ಪ ಅಂದ್ರೆ ತಯಾರಿಕಾ ವಲಯ ಅಂತಂದು ಕರಿತಾರೆ. ಈ ಒಂದು ದ್ವಿತೀಯ ವಲಯವನ್ನು ಏನಂತ ಕರಿತಾರಪ್ಪ ಅಂದ್ರೆ ತಯಾರಿಕಾ ವಲಯ ಅಂತಂದು ಕರಿತಾರೆ. ಅಂದ್ರೆ ಇಲ್ಲಿ ಕಚ್ಚಾ ವಸ್ತುಗಳನ್ನು ಸಿದ್ಧಪಡಿಸಿದ ಉತ್ಪನ್ನಗಳನ್ನಾಗಿ ಪರಿವರ್ತನೆ ಮಾಡ್ತಾ ಹೋಗ್ತದೆ. ಅಂದ್ರೆ ಆ ಒಂದು ಪ್ರಾಥಮಿಕ ವಲಯದೊಳಗೆ ಏನು ಮಾಡ್ತಾ ಹೋಗ್ತದೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸ್ತಾ ಹೋಗ್ತೈತಿ. ಅಂದ್ರೆ ಇಲ್ಲಿ ದ್ವಿತೀಯ ವಲಯ ಅಂದ್ರೆ ಏನಪ್ಪ, ತಯಾರಿಕಾ ವಲಯ ಅಂದ್ರೆ ಕಚ್ಚಾ ವಸ್ತುಗಳನ್ನು ಉತ್ಪನ್ನ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತಾ ಹೋಗ್ತೈತಿ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಕೈಗಾರಿಕೆಗಳನ್ನು ಕಾಣ್ತಾ ಹೋಗ್ತದೆ. ಈ ಕೈಗಾರಿಕೆಗಳನ್ನು ಏನು ಮಾಡ್ತಾ ಹೋಗ್ತಾರೆ, 3 ರೀತಿಯಾಗಿ ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಯಾವ್ಯಾವು? ಒಂದನೇದು ಕೃಷಿ ಆಧಾರಿತ ಕೈಗಾರಿಕೆಗಳು, ಎರಡನೇದು ಅರಣ್ಯ ಆಧಾರಿತ ಕೈಗಾರಿಕೆಗಳು, ಮೂರನೇದು ಖನಿಜ ಆಧಾರಿತ ಕೈಗಾರಿಕೆಗಳು. ಯಾವುದು? ಒಂದನೇದು ಕೃಷಿ ಆಧಾರಿತ ಕೈಗಾರಿಕೆಗಳು, ಎರಡನೇದು ಅರಣ್ಯ ಆಧಾರಿತ ಕೈಗಾರಿಕೆಗಳು, ಮೂರನೇದು ಖನಿಜ ಆಧಾರಿತ ಕೈಗಾರಿಕೆಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಕೈಗಾರಿಕೆಗಳ ಒಂದು ಒಡೆತನದ ಆಧಾರದ ಮೇಲೆ ಮತ್ತೆ ಅವುಗಳನ್ನು ಏನು ಮಾಡ್ತಾ ಹೋಗ್ತಾರೆ, 2 ಗುಂಪುಗಳಾಗಿ ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಯಾವ ರೀತಿ? ಸಾರ್ವಜನಿಕ ವಲಯದ ಕೈಗಾರಿಕೆಗಳು, ಜೊತೆಗೆ ಖಾಸಗಿ ವಲಯದ ಕೈಗಾರಿಕೆಗಳಂತಂದು 2 ರೀತಿಯ ವರ್ಗೀಕರಣವನ್ನು ಮಾಡ್ತೀವಿ. ಕೈಗಾರಿಕೆಗಳನ್ನು 3 ರೀತಿ ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಆ ಕೈಗಾರಿಕೆಗಳ ಒಡೆತನದ ಆಧಾರದ ಮೇಲೆ 2 ರೀತಿಯಾಗಿ ವರ್ಗೀಕರಣವನ್ನು ಮಾಡ್ತವೆ. ಯಾವುದು? ಸಾರ್ವಜನಿಕ ವಲಯದ ಕೈಗಾರಿಕೆಗಳು, ಖಾಸಗಿ ವಲಯದ ಕೈಗಾರಿಕೆಗಳು. ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನು ಯಾರು ನಿಭಾಯಿಸ್ತಾರಪ್ಪ ಅಂದ್ರೆ ಸರ್ಕಾರ ನಿಭಾಯಿಸ್ತಾ ಹೋಗ್ತೈತಿ. ಈ ಖಾಸಗಿ ವಲಯದ ಕೈಗಾರಿಕೆಗಳು ಯಾರು? ಈ ಖಾಸಗಿ ವ್ಯಕ್ತಿಗಳು ಏನು ಮಾಡ್ತಾ ಹೋಗ್ತಾರೆ, ನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಸಾರ್ವಜನಿಕ, ಅದೇ ಹೇಳಿದೆ, ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಸರ್ಕಾರದ ಅಥವಾ ಸಾರ್ವಜನಿಕರ ಒಂದು ಒಡೆತನದಲ್ಲಿರ್ತಾ ಹೋಗ್ತವೆ. ಇವುಗಳನ್ನು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು ಅಂತಂದು ಹೇಳ್ತಾ ಹೋಗ್ತಾರೆ. ಅಂದ್ರೆ CBSE ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಸೆಂಟ್ರಲ್ ಪಬ್ಲಿಕ್ CBSE ಅಂತ ಕರಿತಾ ಹೋಗ್ತಾರೆ. ರಾಜ್ಯ ಸಾರ್ವಜನಿಕ ವಲಯದ ಉದ್ಯಮಗಳನ್ನು SPSE ಅಂತಂದು ಕರಿತಾ ಹೋಗ್ತಾರೆ. ಹಾಗಾದ್ರೆ ಖಾಸಗಿ ವಲಯದ ಕೈಗಾರಿಕೆಗಳು ಯಾರ ಒಡೆತನದಲ್ಲಿ ಇರ್ತಾವಪ್ಪ ಅಂದ್ರೆ ಖಾಸಗಿ ವ್ಯಕ್ತಿಗಳ ಒಂದು ಒಡೆತನದಲ್ಲಿ ಇರ್ತಾ ಹೋಗ್ತವೆ. ಇವು ಕೈಗಾರಿಕೆಗಳ ಒಡೆತನದ ಆಧಾರದ ಮೇಲೆ ನೋಡ್ತಾ ಹೋದ್ವಿ. ಹಾಗಾದರೆ ಇವುಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಇತರೆ ಖಾಸಗಿ ಕೈಗಾರಿಕೆಗಳನ್ನು ಸೇರ್ತಾ ಹೋಗ್ತವೆ. ಅದ್ರಾಗಪ್ಪ ಅಂದ್ರೆ ಈ ಖಾಸಗಿ ವಲಯದ ಕೈಗಾರಿಕೆಗಳೊಳಗೆ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಇತರೆ ಖಾಸಗಿ ಕೈಗಾರಿಕೆಗಳು ಸೇರ್ತಾ ಹೋಗ್ತವೆ. ಈ ಬಂಡವಾಳ ಹೂಡಿಕೆ ಮತ್ತು ಯಂತ್ರೋಪಕರಣಗಳ ಒಂದು ಆಧಾರದ ಮೇಲೆ ಕೈಗಾರಿಕೆಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಅಲ್ಲಿ ಕೂಡ ಏನು ಮಾಡ್ತಾ ಹೋಗ್ತಾರೆ, ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಯಾವುದು? ಬಂಡವಾಳ ಹೂಡಿಕೆ ಮತ್ತು ಯಂತ್ರೋಪಕರಣಗಳ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಅಲ್ಲಿ ಕೂಡ ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ದೊಡ್ಡ ಪ್ರಮಾಣದ ಕೈಗಾರಿಕೆಗಳು, ಸೂಕ್ಷ್ಮ ಪ್ರಮಾಣದ ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಂತಂದು ಏನು ಮಾಡ್ತಾ ಹೋಗ್ತಾರೆ, ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಅವುಗಳನ್ನು MSMES ಅಂತಂದು ಕರಿತಾ ಹೋಗ್ತಾರೆ. ಇವು ಒಂದು ಕೈಗಾರಿಕೆಗಳ ಒಂದು ವರ್ಗೀಕರಣವನ್ನು ನೋಡ್ತಾ ಹೋಗ್ರಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಭಾರತದಲ್ಲಿ ಒಂದು ಸಾರ್ವಜನಿಕ ವಲಯವನ್ನು ನೋಡ್ತಾವೆ. ಅಂದ್ರೆ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಬಗ್ಗೆ ನೋಡ್ತಾವೆ. ಅಂದ್ರೆ ಸ್ವಾತಂತ್ರ್ಯ ಪೂರ್ವದ ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಜನರ ಆರ್ಥಿಕ ಚಟುವಟಿಕೆಗಳನ್ನು ಸಾರ್ವಜನಿಕ ವಲಯದ ಭಾಗವಹಿಸುವಿಕೆಯ ಬಹುತೇಕ ಇರಲಿಲ್ಲ. ಅಂದರೆ ಸ್ವಾತಂತ್ರ್ಯ ಪೂರ್ವದೊಳಗೆ ಭಾರತದ ಒಂದು ಅರ್ಥವ್ಯವಸ್ಥೆಯಲ್ಲಿ ಜನರ ಒಂದು ಆರ್ಥಿಕ ಚಟುವಟಿಕೆಗಳು ಆ ಸಾರ್ವಜನಿಕ ವಲಯದಲ್ಲಿ ಭಾಗಿಸುವಂಥ ಬಹುತೇಕವಾಗಿ ಕಂಡು ಬರ್ತಾವಿಲ್ಲ. ಆಗ ಸರ್ಕಾರದ ಒಂದು ನಿಯಂತ್ರಣ ಮತ್ತು ನಿಯಂತ್ರಣದಲ್ಲಿದ್ದಂಥ ವ್ಯಾಪಾರಿ ಸಂಘಟನೆಗಳಂದರೆ
ಅಂದ್ರೆ ಸ್ವಾತಂತ್ರ್ಯ ಪೂರ್ವದೊಳಗೆ ಆ ಒಂದು ಸರ್ಕಾರದ ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿದ್ದಂಥ ವ್ಯವಹಾರ ಸಂಘಟನೆಗಳಂತ ನೋಡೋದಾದ್ರೆ ಅಲ್ಲಿ ರೈಲು ಸಾರಿಗೆಯನ್ನು ನೋಡ್ತಾ ಹೋಗ್ತಿದ್ವಿ, ಬಂದರು, ಟ್ರಸ್ಟ್, ಅಂಚೆ ಮತ್ತು ತಂತಿ, ವಿಮಾನ ಮತ್ತು ರಕ್ಷಣಾ ಕಾರ್ಖಾನೆಗಳು ಅಂದರೆ ಸರ್ಕಾರದ ಒಂದು ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿ ನೋಡ್ತಾ ಇದ್ವಿ. ಮತ್ತು ಸ್ವಾತಂತ್ರ್ಯ ಭಾರತದ ನಂತರದಲ್ಲಿ 1956 ಕೈಗಾರಿಕಾ ನೀತಿ ಅಂತಂದು ಜಾರಿಗೊಳಿಸ್ತಾ ಹೋಗ್ತಾರೆ. ಯಾವಾಗ 1956 ಕೈಗಾರಿಕಾ ನೀತಿಯನ್ನು ಜಾರಿಗೊಳಿಸಿದ ನಂತರದಲ್ಲಿ ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಏನಾಗ್ತಾವಪ್ಪ ಅಂದ್ರೆ ವಿಸ್ತರಣೆ ಆಗ್ತಾ ಹೋಗ್ತು. ಅಂದರೆ ಯಾವಾಗ 1956 ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂದ ನಂತರದಲ್ಲಿ ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳಲ್ಲಿ ದೊಡ್ಡ ಪ್ರಮಾಣವಾದಂಥ ವಿಸ್ತರಣೆ ಆಗ್ತಾ ಹೋಗ್ತವೆ. ಜೊತೆಗೆ ಸಾರ್ವಜನಿಕ ವಲಯದ ಒಂದು ಉದ್ಯಮಗಳು ಪ್ರಸ್ತುತ ಅವುಗಳ ಒಂದು ಕಾರ್ಯಾಚರಣೆಯು ಪ್ರಮಾಣ, ವ್ಯಾಪಕತೆ, ತಾಂತ್ರಿಕ ಪರಿಣತಿ, ಉದ್ಯೋಗ ನಿರ್ಮಾಣದಲ್ಲಿ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದುತ್ತಾ ಹೋಗ್ತವೆ. ಜೊತೆಗೆ ಈ ಭಾರತದಲ್ಲಿನ ಪ್ರಮುಖ ಒಂದು ಸಾರ್ವಜನಿಕ ವಲಯದ ಒಂದು ಉದ್ಯಮಗಳನ್ನು ನೋಡೋದಾದ್ರೆ ಯಾವಪ್ಪ ಅಂದ್ರೆ BL ಅಂತ ನೋಡ್ತಾ ಹೋಗ್ತೀವಿ, BHEL ಅಂತ ನೋಡ್ತಾ ಹೋಗ್ತೀವಿ. ಇನ್ನೊಂದು ಹಿಂದೂಸ್ತಾನ್ ಹಡಗು ನಿರ್ಮಾಣ ಕೇಂದ್ರ ಅಂತ ನೋಡ್ತಾ ಹೋಗ್ತೀವಿ. ಇವು ಪ್ರಮುಖವಾದಂಥದ್ದನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಭಾರತದಲ್ಲಿನ ಪ್ರಮುಖ ಸಾರ್ವಜನಿಕ ವಲಯದ ಉದ್ಯಮಗಳು ಯಾವುದಪ್ಪ ಅಂದ್ರೆ BL ನೋಡ್ತಾ ಹೋಗ್ತೀವಿ, BHEL ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಹಿಂದೂಸ್ತಾನ್ ಹಡಗು ನಿರ್ಮಾಣ ಕೇಂದ್ರಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ನಂತರದಲ್ಲಿ ನೋಡ್ತಾ ಹೋಗೋಣ ಖಾಸಗಿ ವಲಯವನ್ನು ನೋಡ್ತಾ ಹೋಗೋಣ. ಮೊದಲನೇದು ಸಾರ್ವಜನಿಕ ವಲಯದ ಬಗ್ಗೆ ನೋಡ್ತಾ ಹೋದಿ, ಎರಡನೇದು ಖಾಸಗಿ ವಲಯ ಅಂತ ನೋಡ್ತಾ ಹೋಗೋಣ. ಖಾಸಗಿ ವಲಯವು ಎಲ್ಲ ವಿಧದ ಒಂದು ವೈಯಕ್ತಿಕ ಮತ್ತು ಖಾಸಗಿ ಕಂಪನಿಗಳಿಗೆ ಸಂಬಂಧಿತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಖಾಸಗಿ ವಲಯ ಅಂದರೆ ಏನಪ್ಪ ಅಂದರೆ ಎಲ್ಲ ವಿಧದೊಳಗೂ ವೈಯಕ್ತಿಕ ಮತ್ತು ಖಾಸಗಿ ಕಂಪನಿಗಳು ಸಂಬಂಧಿತವಾಗ್ತಾ ಹೋಗ್ತವೆ. ಈ ಒಂದು ವಲಯದಲ್ಲಿ ಉತ್ಪಾದನಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿವಿಧ ಉತ್ಪನ್ನಗಳು ವೈಯಕ್ತಿಕ ಅಥವಾ ಖಾಸಗಿ ಕಂಪನಿಗಳ ಒಂದು ಮಾಲೀಕತ್ವ ಮತ್ತು ನಿರ್ವಹಣೆಗೆ ಒಳಪಟ್ಟಿರ್ತಾವೆ. ಅಂದ್ರೆ ಈ ಒಂದು ವಲಯದೊಳಗೆ ಉತ್ಪಾದನಾ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಏನೋ ಉತ್ಪನ್ನಗಳು ಇರ್ತಲ್ಲ, ಅವು ವೈಯಕ್ತಿಕ ಅಥವಾ ಖಾಸಗಿ ಕಂಪನಿಗಳ ಒಂದು ಮಾಲೀಕತ್ವ ಮತ್ತು ನಿರ್ವಹಣೆಗೆ ಒಳಪಡ್ತಾ ಹೋಗ್ತವೆ. ಅಂದ್ರೆ ಒಟ್ಟಾರೆಯಾಗಿ ಖಾಸಗಿ ಕಂಪನಿ ಅಥವಾ ವೈಯಕ್ತಿಕಗಳ ಒಂದು ಮಾಲೀಕತ್ವದ ಮತ್ತು ನಿರ್ವಹಣೆಗೆ ಒಳಪಟ್ಟಿರೋದನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಖಾಸಗಿ ವಲಯದ ಒಂದು ಕಂಪನಿಗಳನ್ನು ನೋಡೋದಾದರೆ ಯಾವಪ್ಪ ಅಂದ್ರೆ ಟಾಟಾ, ಬಿರ್ಲಾ, ಜಿಂದಾಲ್, ಮಹೇಂದ್ರ, ಅಂಬಾನಿ, ಕಿರ್ಲೋಸ್ಕರ್ ಇನ್ನೂ ಮುಂತಾದಂಥ ಕಂಪನಿಗಳನ್ನು ನೋಡ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ ಬಹುರಾಷ್ಟ್ರೀಯ ಕಂಪನಿಗಳನ್ನು ನೋಡ್ತಾ ಹೋಗೋಣ. MNC ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಅಂತ ಹೇಳ್ತಾ ಹೋಗ್ತಾರೆ. ಈ ಬಹುರಾಷ್ಟ್ರೀಯ ಕಂಪನಿಗಳಂದ್ರೆ ಏನಪ್ಪ ಅಂದ್ರೆ ಮೂಲ ರಾಷ್ಟ್ರದಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು 2 ಅಥವಾ 2ಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ಉದ್ಯಮಗಳನ್ನು ಹೊಂದಿ ಆರ್ಥಿಕ ವ್ಯವಹಾರಗಳನ್ನು ನಡೆಸುತ್ತಿರುವಂಥ ಉದ್ಯಮಗಳನ್ನು ಬಹುರಾಷ್ಟ್ರೀಯ ಕಂಪನಿಗಳು ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಏನಪ್ಪ ಅಂದ್ರೆ ಉದಾಹರಣೆಗೆ ನಮ್ಮ ದೇಶದಾಗ ಒಂದು ಕಂಪ್ನಿ ಐತಿ, ಇಲ್ಲಿ ಮೂಲ ಕಚೇರಿ ಹೊಂದಿತ್ತು 2 ಅಥವಾ 2ಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ಏನು ಮಾಡ್ತೇವೆ ಉದ್ಯಮಗಳಂದರೆ ಆ ಒಂದು ದೇಶದಿಂದ ಆರ್ಥಿಕ ವ್ಯವಹಾರವನ್ನು ನಡೆಸುತ್ತಿರುವಂಥ ಉದ್ಯಮಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಅಂತಂದು ಕರಿತಾ ಹೋಗ್ತವೆ. ಈ ಒಂದು ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳ ಒಂದು ಜಾರಿಯ ನಂತರ ಬಹಳಷ್ಟು ಬಹುರಾಷ್ಟ್ರೀಯ ಕಂಪನಿಗಳು ಏನು ಮಾಡ್ತಾ ಹೋಗ್ತವೆ, ನಮ್ಮ ಒಂದು ದೇಶದಲ್ಲಿ ತಮ್ಮದೇ ಆದಂಥ ಉದ್ಯಮ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತವೆ. ಅದರೊಳಗೆ ನೋಡ್ತಾ ಹೋಗ್ತೀವಿ ಸೋನಿ. ಈ ಸೋನಿ ಕಂಪ್ನಿ ಯಾವ ದೇಶದಪ್ಪ ಅಂದ್ರೆ ಜಪಾನ್ ದೇಶದ್ದು. ಸ್ಯಾಮ್ಸಂಗ್ ಏನು ಮೊಬೈಲ್ ನೋಡ್ತಾ ಹೋಗ್ತೀರ, ಸ್ಯಾಮ್ಸಂಗ್ ಮೊಬೈಲ್ ಅದು ದಕ್ಷಿಣ ಕೊರಿಯಾ. ಇನ್ನೊಂದು ಹಿಂದೂಸ್ತಾನ್ ಲಿವರ್. ಯಾವುದು? ಹಿಂದೂಸ್ತಾನ್ ಲಿವರ್, ಇದು ಇಂಗ್ಲೆಂಡ್ ದೇಶದ್ದು. ಅಂದರೆ ಇವು ಒಂದು ಮೂಲ ರಾಷ್ಟ್ರದಲ್ಲಿ ಒಂದು ಕೇಂದ್ರ ಕಚೇರಿ ಹೊಂದಿತ್ತು 2 ಅಥವಾ 2ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಉದ್ಯಮಗಳ ಆ ಒಂದು ಆರ್ಥಿಕ ವ್ಯವಹಾರಗಳನ್ನು ನಡೆಸುತ್ತಿರುವಂಥ ಉದ್ಯಮಗಳನ್ನು ಬಹುರಾಷ್ಟ್ರೀಯ ಕಂಪನಿಗಳು ಅಂತಂದು ಕರಿತಾ ಹೋಗ್ತೇವೆ. ಮತ್ತು 1991 ಒಂದು ಆರ್ಥಿಕ ಸುಧಾರಣೆಗಳ ನಂತರದಲ್ಲಿ ಭಾರತ ಸರ್ಕಾರ ಏನು ಮಾಡ್ತಾ ಹೋಗ್ತಪ್ಪ ನಾವು ಹಲವು ರೀತಿಯ ಒಂದು ಮೂಲ ಸೌಕರ್ಯ ಯೋಜನೆಗಳನ್ನು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವವನ್ನು ಅಸ್ತಿತ್ವಕ್ಕೆ ತರ್ತಾ ಹೋಗ್ತೈತಿ. ಅಂದ್ರೆ
ಯಾವಾಗ ಒಂದು 1991 ಆರ್ಥಿಕ ಸುಧಾರಣೆಗಳು ನಂತರದೊಳಗೆ ಭಾರತ ಸರ್ಕಾರ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಹಲವು ರೀತಿಯ ಮೂಲಸೌಕರ್ಯ ಯೋಜನೆಗಳನ್ನು ಸಾರ್ವಜನಿಕ ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ಅಸ್ತಿತ್ವಕ್ಕೆ ತರ್ತಾ ಹೋಗ್ತೈತಿ. 1991 ಆರ್ಥಿಕ ಸುಧಾರಣೆಗಳ ನಂತರ ಈ ಖಾಸಗೀಕರಣವು ಏನಾಗ್ತೈತಪ್ಪ ಅಂದ್ರೆ ಹೆಚ್ಚು ಮಹತ್ವವನ್ನು ಪಡಿತಾ ಹೋಗ್ತೈತಿ. ಯಾವಾಗ 1991 ನಂತರದಲ್ಲಿ ಆ ಒಂದು ಆರ್ಥಿಕ ಸುಧಾರಣೆಗಳ ನಂತರ ಖಾಸಗೀಕರಣವು ಹೆಚ್ಚು ಮಹತ್ವವನ್ನು ಪಡಿತಾ ಹೋಗ್ತೈತಿ. ಹಾಗಾದರೆ ಈ ಕೈಗಾರಿಕಾ ವಲಯದಿಂದ ಮಹತ್ವವನ್ನು ನೋಡೋದಾದ್ರೆ ಅಂದರೆ ಕೈಗಾರಿಕಾ ವಲಯದಿಂದ ಏನು ನಮಗೆ ಉಪಯುಕ್ತ ಆಗ್ತೈತಿ, ಕೈಗಾರಿಕಾ ವಲಯವು ಎಷ್ಟರ ಮಟ್ಟಿಗೆ ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಈ ಕೈಗಾರಿಕಾ ವಲಯವು ಅರ್ಥವ್ಯವಸ್ಥೆಯನ್ನು ಏನು ಮಾಡ್ತಾ ಹೋಗ್ತೈತಿ, ಬಲಪಡಿಸ್ತಾ ಹೋಗ್ತೈತಿ. ಮುಖ್ಯವಾಗಿ ಕೈಗಾರಿಕಾ ವಲಯ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಈ ಒಂದು ಅರ್ಥವ್ಯವಸ್ಥೆಯನ್ನು ಬಲಪಡಿಸ್ತಾ ಹೋಗ್ತೈತಿ. ಮೊನ್ನೆದು ರಾಷ್ಟ್ರಕ್ಕೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದರೆ ಹೆಚ್ಚಿನ ಆದಾಯವನ್ನು ತರ್ತಾ ಹೋಗ್ತೈತಿ. ಅಂದ್ರೆ ದೇಶಕ್ಕೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ರಾಷ್ಟ್ರಕ್ಕೆ ಹೆಚ್ಚಿನವಾದಂಥ ಆದಾಯವನ್ನು ತರ್ತಾ ಹೋಗ್ತೈತಿ. ಎರಡನೇದು ಜನರಿಗೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಉದ್ಯೋಗವನ್ನು ಒದಗಿಸ್ತಾ ಹೋಗ್ತಾರೆ. ಯಾವುದು ಕೈಗಾರಿಕೆಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ರಾಷ್ಟ್ರಕ್ಕೆ ಹೆಚ್ಚಿನವಾದಂಥ ಆದಾಯವನ್ನು ತಂದು ಕೊಡ್ತಾ ಹೋಗ್ತವೆ. ಎರಡನೇದು ಜನರಿಗೆ ಉದ್ಯೋಗವನ್ನು ಒದಗಿಸ್ತಾ ಹೋಗ್ತಾವೆ. ಈ ಒಂದು ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನ ಮಟ್ಟ ಏನಾಗ್ತೈತಪ್ಪ ಅಂದ್ರೆ ಹೆಚ್ಚುತ್ತಾ ಹೋಗ್ತೈತಿ. ಅಂದರೆ ಇಲ್ಲಿ ಜನರಿಗೆ ಉದ್ಯೋಗ ಸಿಗ್ತಾ ಹೋಗ್ತೈತಿ. ಈ ಒಂದು ಕೈಗಾರಿಕಾ ಅಭಿವೃದ್ಧಿಯಿಂದ ಏನಾಗ್ತದಪ್ಪ ಅಂದರೆ ಜನರ ಒಂದು ಜೀವನ ಮಟ್ಟ ಏನಾಗ್ತೈತಪ್ಪ ಅಂದ್ರೆ ಬದಲಾವಣೆ ಆಗ್ತಾ ಹೋಗ್ತೈತಿ. ಈ ಒಂದು ಈ ಒಂದು ಕೈಗಾರಿಕೆಯ ಒಂದು ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಅಲ್ಲಿ ಟ್ಯಾಕ್ಟರ್ಗಳು, ಕೃಷಿ ಯಂತ್ರೋಪಕರಣಗಳು, ಗೊಬ್ಬರ ಮುಂತಾದವುಗಳನ್ನು ಒದಗಿಸುವ ಮೂಲಕ ಕೃಷಿಯ ಒಂದು ಆಧುನೀಕರಣಕ್ಕೆ ಏನು ಮಾಡ್ತಾ ಹೋಗ್ತೈತಿ, ಸಹಕಾರವನ್ನು ನೀಡ್ತಾ ಹೋಗ್ತೈತಿ. ಅಂದರೆ ಈ ಕೃಷಿಯ ಒಂದು ಆಧುನೀಕರಣಕ್ಕೆ ಸಹಕಾರ ಮಾಡ್ತಾ ಹೋಗ್ತೈತಿ. ಯಾವುದು ಈ ಕೈಗಾರಿಕಾ ವಲಯವು ಏನು ಮಾಡ್ತಾ ಹೋಗ್ತೈತಿ, ಟ್ಯಾಕ್ಟರ್ಗಳನ್ನು ನಿರ್ಮಾಣ ಮಾಡಿಕೊಡ್ತಾ ಹೋಗ್ತೈತಿ, ಕೃಷಿ ಯಂತ್ರೋಪಕರಣಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತೈತಿ, ಗೊಬ್ಬರವನ್ನು ತಯಾರಿಸಿ ಕೊಡ್ತಾ ಹೋಗ್ತೈತಿ. ಅಂದರೆ ಇವುಗಳ ಮೂಲಕ ಏನು ಮಾಡ್ತಾ ಹೋಗ್ತೈತಿ, ಕೃಷಿಯ ಒಂದು ಆಧುನೀಕರಣಕ್ಕೆ ಸಹಕಾರವನ್ನು ಮಾಡ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಜನರನ್ನು ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿಯ ಮೇಲಿನ ಒತ್ತಡವನ್ನು ಕಡಿಮೆಗೊಳಿಸ್ತಾ ಹೋಗ್ತೈತಿ. ಅಂದರೆ ಏನಕ್ಕದಪ್ಪ ಅಂದ್ರೆ ಇಲ್ಲಿ ಕೈಗಾರಿಕೆಗಳನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಜನರು ಏನು ಮಾಡ್ತಾ ಹೋಗ್ತಾರೆ, ವಲಸೆ ಹೋಗ್ತಾರೆ. ಅಲ್ಲಿ ಕೈಗಾರಿಕೆಗಳ ಅಕ್ಕಪಕ್ಕ ಏನಾಗ್ತೈತಿ, ಅಲ್ಲಿ ನಗರ ಮತ್ತು ಪಟ್ಟಣಗಳು ಏನಾಗ್ತಾವೆ, ಹೆಚ್ಚುತ್ತಾ ಹೋಗ್ತಾವೆ. ಆ ಒಂದು ಹೆಚ್ಚುತ್ತಾ ಹೋದಂಥ ಸಂದರ್ಭದಲ್ಲಿ ಕೃಷಿಯ ಮೇಲಿನ ಒಂದು ಒತ್ತಡ ಏನಾಗ್ತೈತಪ್ಪ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾನೆ ಹೆಚ್ಚಿನ ವಿದೇಶಿ ವಿನಿಮಯವನ್ನು ಗಳಿಸಲು ಸಹಾಯಕ ಆಗ್ತೈತಿ. ಅಂದರೆ ಕೈಗಾರಿಕಾ ವಲಯವು ದೇಶಕ್ಕೆ ಸೀಮಿತವಾಗಿಲ್ಲ, ಬೇರೆ ದೇಶಗಳಿಗೂ ಆಮದು ಮತ್ತು ರಫ್ತುಗಳ ಮೂಲಕ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ದೇಶಕ್ಕೆ ವಿದೇಶಿ ವಿನಿಮಯವನ್ನು ಗಳಿಸೋಕೆ ಸಹಾಯಕವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೇವೆ. ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಮುಂತಾದವುಗಳ ಕೇಂದ್ರಗಳಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಹೋಗ್ತವೆ. ಯಾವಾಗ ಈ ಕೈಗಾರಿಕಾ ಪ್ರದೇಶಗಳು ಏನಾಗ್ತಾವಪ್ಪ ಅಂದ್ರೆ ಆ ವ್ಯಾಪಾರ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಮುಂತಾದವುಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಕೇಂದ್ರಗಳಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಹೋಗ್ತವೆ. ಯಾವ ರೀತಿ ಅಂತಂದು ಒಂದು ಉದಾಹರಣೆ ಕೊಡ್ತಾ ಹೋಗ್ತಾನೆ. ಮೊದಲಿಗೆ ನಾವು ಕಬ್ಬು ಬೆಳೆದಿರ್ತೀವಿ ಅಂತ ತಿಳ್ಕೊಳ್ಳಿ. ಈ ಕಬ್ಬನ್ನು ಏನು ಮಾಡ್ತಾ ಹೋಗ್ತೀವಿ, ಒಂದು ಅಗ್ರಿಮೆಂಟ್ ಮೂಲಕ ಒಂದು ಕಂಪ್ನಿಗೆ ಏನು ಮಾಡ್ತಾ ಹೋಗ್ತೀವಿ, ಮಾಡಿರ್ತೀವಿ. ಇಲ್ಲಿ ಏನಾಗ್ತೈತಿ, ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಮಾಡಿದಂಥ ಸಂದರ್ಭದೊಳಗೆ ಕಬ್ಬಿನಿಂದ ಏನಾಗ್ತೈತಿ, ರೊಕ್ಕ ಬರ್ತದೆ. ರೊಕ್ಕ ಬಂದಾಗ ಏನು ಮಾಡ್ತೀವಿ, ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ನೀಡ್ತಾ ಹೋಗ್ತೇವೆ. ಜೊತೆಗೆ ಈ ಕಬ್ಬನ್ನು ಸಾಗ್ಸೋಕೆ ಏನು ಬೇಕು, ಸಾರಿಗೆ ವ್ಯವಸ್ಥೆ ಬೇಕು. ಅಂದರೆ ಟ್ಯಾಕ್ಟ್ರಿ, ಲಾರಿಗಳನ್ನು ಬಳಸ್ತಾ ಹೋಗ್ತೀವಿ. ಈ ಒಂದು ಆ ಕಂಪನಿಗಳು ಏನು ಮಾಡ್ತಾವೆ, ಹಣವನ್ನು ಎಲ್ಲಿ ಕೈಯಾಗ ಕೊಡೋಂಗಿಲ್ಲ, ಸೀದಾ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ. ಬ್ಯಾಂಕ್ ಅಕೌಂಟಿಗೆ ಹಾಕಿದಪ್ಪ ಅಂದರೆ ಇಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಕೆಲಸ ಮಾಡ್ತಾ ಹೋಗ್ತೈತಿ. ಅಂದ್ರೆ ಇಲ್ಲಿ ವ್ಯಾಪಾರ ನಡೀತಾ ಹೋಗ್ತೈತಿ, ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿ ಆಗ್ತೈತಿ, ಸಾರಿಗೆ ಕೂಡ ಅಭಿವೃದ್ಧಿ ಆಗ್ತೈತಿ, ಬ್ಯಾಂಕಿಂಗ್ ಕೂಡ ಅಭಿವೃದ್ಧಿ ಆಗ್ತೈತಿ. ಅಂದ್ರೆ ಈ ಒಂದು ಕೈಗಾರಿಕಾ ವಲಯದಿಂದ ಕೇವಲ ಒಂದಕ್ಕೆ ಉಪಯೋಗ ಆಯ್ತಲ್ಲ, ಹಲವಾರು ಸಂಘಟನೆಗಳಿಗೆ ಉಪಯೋಗಕಾರಿಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕೈಗಾರಿಕಾ ವಲಯದ ಒಂದು ಮಾತು ನೋಡೋದಾದ್ರೆ, ಒಂದನೇದು ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತಂದು ಕೊಡ್ತಾ ಹೋಗ್ತೈತಿ. ಎರಡನೇದು ಜನರಿಗೆ ಉದ್ಯೋಗ ಅವಕಾಶಗಳನ್ನು ನೀಡ್ತಾ ಹೋಗ್ತೈತಿ. ಕೈಗಾರಿಕಾ ಅಭಿವೃದ್ಧಿಯಿಂದ ಜನರು ಉತ್ತಮವಾದಂಥ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಜೊತೆಗೆ ಒಂದು ಟ್ಯಾಕ್ಟರು, ಯಂತ್ರೋಪಕರಣಗಳು ಮತ್ತು ಗೊಬ್ಬರಗಳಿಂದ ಏನಾಗ್ತೈತಪ್ಪ ಅಂದ್ರೆ ಕೃಷಿಯ ಆಧುನೀಕರಣಕ್ಕೆ ಸಹಕಾರವನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ಆ ಜನರನ್ನು ನಗರ ಮತ್ತು ಪಟ್ಟಣಗಳಿಗೆ ಹಂಚುವಂಥ ಮಾಡಿ ಆ ಒಂದು ಕೃಷಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗ್ತೈತಿ. ಹೆಚ್ಚಿನ ವಿದೇಶಿ ವಿನಿಮಯವನ್ನು ಏನು ಮಾಡ್ತಾ ಹೋಗ್ತೈತಿ, ಕಳಿಸ್ತಾ ಹೋಗ್ತೈತಿ.
ಜೊತೆಗೆ ಕೈಗಾರಿಕಾ ಪ್ರದೇಶಗಳು, ವ್ಯಾಪಾರ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಕೇಂದ್ರಗಳಿಗೆ ಅಭಿವೃದ್ಧಿಯನ್ನು ಹೊಂದಾಗ್ತವೆ. ಈ ರೀತಿಯಾದಂಥ ಕೈಗಾರಿಕಾ ವಲಯದೊಳಗೆ ಮಹತ್ವ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಕೈಗಾರಿಕಾ ವಲಯದೊಳಗೆ ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಸಾರ್ವಜನಿಕ ವಲಯದೊಳಗೆ ನೋಡ್ತಾ ಹೋಗ್ತೀವಿ, ಖಾಸಗಿ ವಲಯ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋದ್ವಿ. ಜೊತೆಗೆ ಮುಖ್ಯವಾಗಿ ಕೈಗಾರಿಕಾ ವಲಯದ ಮಹತ್ವದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.